ಮೆಡಿಟೇಷನ್ನಲ್ಲಿ ವಿಜುವಲೈಸೇಷನ್ ಕೂಡ ಒಂದು ಪವರ್ಫುಲ್ ಟೆಕ್ನಿಕ್. ಓಕೆ, ಸೊ ಇದನ್ನು ಮಾಡೋಕ್ಕೂ ಮೊದಲು ಓಕೆ ನಿಮ್ಮ ಗೋಲ್ ಯಾವುದನ್ನು ವಿಜುವಲೈಸ್ ಮಾಡ್ತಿದ್ದೀರಾ, ಓಕೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನೀವು ತುಂಬ ಸರಿ ವಿಜುವಲೈಸೇಷನ್ಗೆ ಡೈರೆಕ್ಟಾಗಿ ಕೂತ್ಬಿಡ್ತೀರಾ. ಓಕೆ, ವಿಜುವಲೈಸ್ ಮಾಡ್ತಾ ಇರ್ತೀರಾ. ಓಕೆ, ಎಲ್ಲ ಅದನ್ನು ಮಿಕ್ಸಪ್ ಮಾಡಿಬಿಡ್ತೀರಾ. ಸೊ ಆ ಥರ ಮಾಡಬಾರ್ದು. ಓಕೆ, ಬೇಕಿದ್ರೆ ನೀವು 1 by 1 ಬೇಕಿದ್ರೆ ಎಷ್ಟು ನಿಮ್ಮ ಡಿಸೈರ್ಸ್ ಎಷ್ಟಿದೆ, ಸೊ 1 by 1 ಮಾಡಿ ಅದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಬೇರೆ ಡಿಸೈರ್ಗೆ ಹೋಗಬೇಕಾಗುತ್ತೆ. ಓಕೆ, ಥಿಂಗ್ಸ್ ಅಟ್ರಾಕ್ಟ್ ಮಾಡಬೇಕು. ಇವಾಗ ಒಂದು ಶಾಪಿಂಗ್ ಮಾಲಲ್ಲಿ ಯಾವುದೊಂದು ನಿಮ್ಗೆ ಇಷ್ಟ ಇರೋ ಡ್ರೆಸ್ನ ತೊಗೊಬೇಕು ಅಂದ್ಕೊಳ್ಳಿ. ಓಕೆ, ಫಸ್ಟು ಅದನ್ನು ವಿಜುವಲೈಸ್ ಮಾಡಬೇಕು. ಓಕೆ, ದೆನ್ ನೀವು ಯಾವುದೋ ಇನ್ನೊಂದು ಬೇರೆ ಎಲ್ಲಿಗೆ ಹೋಗ್ಬೇಕಿರುತ್ತೆ, ವೆಕೇಷನ್, ಲಾಂಗ್ ವೆಕೇಷನ್ ಎಲ್ಲ ಹೋಗಬೇಕು, ನಾವು ಯಾವುದೊಂದು ಟ್ರಿಪ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಎರಡನ್ನೂ ಮಿಕ್ಸಪ್ ಮಾಡಬಾರ್ದು. ಓಕೆ, ಜಸ್ಟ್ ನಿಮ್ಮದು ಫಸ್ಟು ಇಂಟ್ರೆಸ್ಟ್ ಏನಿದೆ ಡ್ರೆಸ್ ಅಂದ್ಕೊಳ್ಳಿ. ಸೊ ಅದ್ರ ಬಗ್ಗೆ ನೀವು ವಿಜುವಲೈಸ್ನ ಮಾಡಬೇಕು. ದೆನ್ ಬೇಕಿದ್ರೆ ವೆಕೇಷನ್ನು, ಟ್ರಿಪ್ ಅದು ಇದೆಯಲ್ಲ ಅದನ್ನು ಮಾಡ್ಕೊಬೇಕು. ಇದನ್ನು ಹೇಗೆ ಮಾಡೋದು ಅಂತ ಹೇಳಿದರೆ, ನೀವು ಯಾವುದೋ ಒಂದು ಕ್ವೈಟ್ ಪ್ಲೇಸ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮಗೆ ಕಂಫರ್ಟಬಲ್ ಇರೋ ಯಾವುದೇ ಒಂದು ಪೊಸಿಷನ್ ಆದರೂ ಕೂತ್ಕೋಬೋದು. ಓಕೆ, ಇಲ್ಲ ನೀವು ಆರಾಮಾಗಿ ಕೂತ್ಕೊಬೋದು, ಇಲ್ಲ ಮಲ್ಕೊಂಡು ವಿಜುವಲೈಸೇಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ಕೊಬೋದು. ಇಲ್ಲಾಂದರೆ ವರ್ಗಿ ಜಸ್ಟು ಚೇರಲ್ಲಿ ವರ್ಗಿ ಆರಾಮ್ಸೆ ಹಂಗೆ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಮಾಡ್ಬೋದು. ಓಕೆ, ಆ ಥರ ಒಂದು ಕ್ವೈಟ್ ಪ್ಲೇಸ್ನ ಕಂಡ್ಕೊಳ್ಳಿ. ನಿಮಗೆ ಯಾವುದು ಕಂಫರ್ಟಬಲ್ ಪೊಸಿಷನ್ ಅನಿಸುತ್ತೆ ಆ ಪೊಸಿಷನಲ್ಲಿ ಕೂತ್ಕೊಳ್ಳಿ. ದೆನ್ ಏನು ಮಾಡಬೇಕಂತ ಹೇಳಿದರೆ, ನೀವು ಬ್ರೆತ್ನ ತೊಗೊಬೇಕು. ಸೊ ನಾನು ಆ್ಯಸ್ ಯೂಸಲ್ ಇದನ್ನು ಯಾಕೆ ಹೇಳ್ತಿರ್ತೀನಿ ಅಂತ ಹೇಳಿದ್ರೆ, ನೀವು 3-4 ಬಾರಿ ಡೀಪ್ ಲಾಂಗ್ ಬ್ರೆತ್ನ ತೊಗೊಂಡಾಗ ಏನಾಗುತ್ತೆ, ಆ ಒಂದು ಪ್ರೆಸೆಂಟ್ ಆ ಒಂದು ಮೂಮೆಂಟಲ್ಲಿ ನಿಮ್ಮ ಥಾಟ್ಸ್ ಏನಿರುತ್ತೆ, ಸಪೋಸ್ ನೀವು ವರ್ಕಿಂದ ಬಂದಿರ್ತೀರಾ ಅಥವಾ ಇಲ್ಲ ಮಾರ್ನಿಂಗ್ ಟೈಮು ನೀವು ಯಾವುದೋ ವರ್ಕ್ ಹೋಗಬೇಕಾಗುತ್ತೆ, ಬ್ಯುಸಿ. ಸೊ ನಿಮ್ಮ ಆಲ್ಮೋಸ್ಟ್ ಸ್ಕೆಡ್ಯೂಲ್ ಏನಿರುತ್ತೆ, ಬ್ಯುಸಿ ಸ್ಕೆಡ್ಯೂಲು, ಸೊ ಅದು ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಕಾನ್ಷಿಯಸ್ ಮೈಂಡ್ನ. ಸೊ ನೀವು ಯಾವಾಗ 3-4 ಬಾರಿ ಡೀಪ್ ಬ್ರೆತ್ನ ತೊಗೊಂಡಾಗ ಏನಾಗುತ್ತೆ, ನಿಮ್ಮ ಸ್ವಲ್ಪ ಮೈಂಡು ರಿಲ್ಯಾಕ್ಸ್ ಸ್ಟೇಟ್ಗೆ ಬರುತ್ತೆ. ಓಕೆ, ಫಸ್ಟ್ ಒಂದು ಪ್ಲೇಸ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ, ಕ್ವೈಟ್ ಪ್ಲೇಸ್ನ. ದೆನ್ ಏನು ಮಾಡಿ, ನಿಮ್ಮ ಕಂಫರ್ಟಬಲ್ ಪೊಸಿಷನ್ ಕೂತ್ಕೊಂಡು ಡೀಪ್ ಬ್ರೆತ್ನ ತಗೊಳ್ಳಿ. ಓಕೆ, ನೆಕ್ಸ್ಟು ತಗೊಂಡ ತಕ್ಷಣ ಏನು ಮಾಡ್ಬೇಕಂತ ಹೇಳಿದ್ರೆ, ನೀವು ಒಂದು ಇಮ್ಯಾಜಿನಲ್ ಸ್ಟೇಟ್ಗೆ ಹೋಗಬೇಕು. ಓಕೆ, ಈಗ ನೀವು ಡ್ರೆಸ್ಸು, ಓಕೆ ಈ ಡ್ರೆಸ್ನ ನಾನು ಆಲ್ರೆಡಿ ತೊಗೊಂಡಿದ್ದೀನಿ. ಓಕೆ, ಆ ಥರ ವಿಜುವಲೈಸ್ನ ಮಾಡಬೇಕು. ಓಕೆ, ಈ ಡ್ರೆಸ್ಸು ನಾನು ಆಲ್ರೆಡಿ ವೇರ್ ಮಾಡಿದ್ದೀನಿ. ಓಕೆ, ಯು ಕ್ಯಾನ್ ಟಚ್ ಇಟ್. ಓಕೆ, ಯು ಕ್ಯಾನ್ ಟಚ್ ಇಟ್, ಯು ಕ್ಯಾನ್ ಫೀಲ್ ಇಟ್. ಓಕೆ, ಇಲ್ಲಿ ಫೀಲಿಂಗ್ ಕಾನ್ಸೆಪ್ಟು ಕೆಲವ್ರಿಗೆ ಬೇಕು ಅಂದರೆ ಮಾಡ್ಕೊಬೋದು, ಬೇಡ ಅಂದ್ರಿಲ್ಲ ನನ್ನ ಪ್ರಕಾರ. ಸೊ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಏನಿದೆ, ನೀವು ಟಚ್ ಫೀಲ್ ಮಾಡಿದಾಗ ತುಂಬ ಅದು ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿದರೆ, ಅದನ್ನು ತುಂಬಾ ಸೆನ್ಸ್ ಮಾಡುತ್ತೆ. ಓಕೆ, ಸಬ್ಕಾನ್ಷಿಯಸ್ ಯಾವಾಗ್ಲೂ ಕೂಡ ಪಿಕ್ಚರ್ನ ಲ್ಯಾಂಗ್ವೇಜ್ ಆಗಿರುತ್ತೆ. ಓಕೆ, ಮೈಂಡ್ ಲ್ಯಾಂಗ್ವೇಜ್ ಅಂದರೆ ನಾವು ಏನೇ ಥಾಟ್ ಕೊಟ್ಟರು ಅದನ್ನು ಇಮೇಜ್ ಆಗಿ ಕನ್ವರ್ಟ್ ಮಾಡುತ್ತೆ. ಜೊತೆಗೆ ನೀವು ಯಾವುದನ್ನೇ ಕೂಡ ಫೀಲ್ ಮಾಡಿದ್ರು ಅದನ್ನು ಆ ಸೆನ್ಸ್ನ ಅದು ಅನುಭವಿಸುತ್ತೆ. ಹಾಗಾಗಿ ಸೊ ಪಿಕ್ಚರೈಸೇಷನ್ನ ಮಾಡುವಾಗ ನಿಮ್ಗೇನು ಇನ್ ಕೇಸ್ ಫೀಲ್ ಮಾಡಬೇಕು, ಓಕೆ ನೀವು ಡ್ರೆಸ್ನ ವೇರ್ ಮಾಡಿದಾಗ ನಿಮ್ಗೆ ಯಾವ ಥರ ಫೀಲ್ ಆಗುತ್ತೆ, ಯಾವ ಥರ ಖುಷಿ ಆಗುತ್ತೆ, ಅದನ್ನು ನೀವು ಸೆನ್ಸ್ನ ಮಾಡ್ಬೋದು. ಓಕೆ, ಸೊ ದೆನ್ ಏನು ಮಾಡ್ಬೋದಕ್ಕೆ ಅಂತ ಹೇಳಿದ್ರೆ, ನೀವು ಅದನ್ನು ನೀವು ಆಲ್ರೆಡಿ ಶಾಪಿಂಗ್ ಮಾಡಿದ್ದೀರಾ. ಓಕೆ, ಆ ಡ್ರೆಸ್ನ ನೀವು ವೇರ್ ಮಾಡಿದ್ದೀರಾ. ಓಕೆ, ಆ ಒಂದು ಖುಷಿನ ವ್ಯಕ್ತಪಡಿಸ್ಬೇಕು ನೀವು. ಓಕೆ, ಅಂದರೆ ನಿಮಗೆ ಆ ಥರ ಖುಷಿ ಆಗ್ತಿದೆ ಆ ಡ್ರೆಸ್ನ ವೇರ್ ಮಾಡಿದಾಗ ಅಂದ್ಕೊಳ್ಳಿ. ಜೊತೆಗೆ ನೀವು ಯಾವುದನ್ನು ಶುರು ಮಾಡಬೇಕಾದ್ರೂ ನೀವು ಈ ಒಂದು ಪ್ರೆಸೆಂಟಲ್ ಟೆನ್ಸಲ್ಲೇ ಹೇಳ್ಕೊಬೇಕಾಗುತ್ತೆ. ಯಾಕೆ ಇದು ಇಂಪಾರ್ಟೆಂಟ್ ಮಾಡಿದ್ದಾರೆ ಅಂತ ಹೇಳಿದರೆ, ಸಪೋಸು ಈಗ ನೋಡಿ, ನಾನು ಡ್ರೆಸ್ನ ತೊಗೊತೀನಿ, ಆಮೇಲೆ ಹಾಕೊತೀನಿ, ಆ ಥರ ಹೇಳಿದ್ರೆ ಅದು ಇಂಪ್ರೆಸ್ ಆಗೋದೇ ಇಲ್ಲ ಸಬ್ಕಾನ್ಷಿಯಸ್ಸು. ನೀವು ಯಾವಾಗ ನಾನು ಪರ್ಚೇಸ್ ಮಾಡಿದ್ದೀನಿ ಎಂಡ್ ಸೀನ್ನ ನೋಡಬೇಕಾಗುತ್ತೆ. ಓಕೆ, ಈಗ ನೀವು ಆಲ್ರೆಡಿ ಪರ್ಚೇಸ್ ಮಾಡಿದರೆ, ನೀವು ಆಲ್ರೆಡಿ ಈಗ ವೇರ್ ಮಾಡಿದರೆ, ನಿಮಗೆ ಇವಾಗ ಅದನ್ನು ವೇರ್ ಮಾಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ. ಓಕೆ, ಆ ಒಂದು ಫೀಲ್ನ ಅನುಭವಿಸ್ಬೋದು. ಆ ಒಂದು ಅಜಂಪ್ಷನಲ್ಲೇ ನೀವು ಉಳಿಬೇಕಾಗತ್ತೆ. ಓಕೆ, ಆ ಒಂದು ಅಜಂಪ್ಷನಲ್ಲಿ ನೀವು ಉಳಿದಾಗ ಏನಾಗುತ್ತೆ, ನಿಮ್ಮ ಒಂದು ಸಬ್ಕಾನ್ಷಿಯಸ್ಗೆ ರಿಯಾಲಿಟಿ ಯಾವುದು, ಇಮ್ಯಾಜಿನೇಷನ್ ಯಾವುದು ಅನ್ನೋದೊಂದು ಗೊತ್ತಾಗಲ್ಲ. ಓಕೆ, ಈಗ ನೀವು ರಿಯಾಲಿಟಿಲಿ ನೀವು ಹೋಗಿ ಪರ್ಚೇಸ್ ಮಾಡಿಲ್ಲ ಇನ್ನೂ, ಆದ್ರೂ ಕೂಡ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಪ್ರೋಗ್ರಾಮಿಂಗ್ ಏನಿದೆ, ನೀವು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀರಾ. ಓಕೆ, ಆ ರಿಯಾಲಿಟಿ ಇಮ್ಯಾಜಿನೇಷನ್ನ ಎರಡನ್ನೂ ಅದು ಒಂದೇ ರೀತಿ ತಗೊಳ್ಳೋದ್ರಿಂದ, ಓಕೆ ಇವರು ಆಲ್ರೆಡಿ ಹಾಕೊಂಡಿದ್ದಾರೆ, ಡ್ರೆಸ್ನ ತೊಗೊಂಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ, ಓಕೆ ಫೀಲ್ ಮಾಡ್ತಿದ್ದಾರೆ ಅನ್ನೋದನ್ನು ನಿಮ್ಮ ಸಬ್ಕಾನ್ಷಿಯಸ್ಗೆ ಪ್ರೋಗ್ರಾಮ್ ಆಗುತ್ತೆ ಚೆನ್ನಾಗಿ. ಓಕೆ, ಸೊ ಇದನ್ನು ನೀವು ರಿಪೀಟಾಗಿ ರೆಗ್ಯುಲರ್ ಆಗಿ ಮಾಡ್ತಾ ಬರಬೇಕು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ವಿಜುವಲೈಸೇಷನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಓಕೆ ಅದೇ ಒಂದು ಇದರಲ್ಲಿ ಇರಬಾರ್ದು ಯಾವುದನ್ನು. ಓಕೆ, ಸೊ ನೀವು ವಿಜುವಲೈಸ್ ಮಾಡಿದ್ರಿ, ನೀವು ಇಷ್ಟ ಇರೋ ಡ್ರೆಸ್ನ ವೇರ್ ಮಾಡಿದ್ರಿ, ಓಕೆ ಮುಗೀತು, ಆ ಆ್ಯಕ್ಟ್ ಎಲ್ಲ ಮುಗೀತು, ಇಮ್ಯಾಜಿನಲ್ ಆ್ಯಕ್ಟ್ ಏನಿದೆ ಕಂಪ್ಲೀಟಾಗಿ ಮುಗೀತು. ದೆನ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಮತ್ತೆ ಡೀಪ್ ರಿಲ್ಯಾಕ್ಸೇಷನ್ ಮಾಡಿ ಅಂತ ಹೇಳಿದರೆ, ಮತ್ತೆ 3 to 4 ಟೈಮ್ಸ್ ಬ್ರೆತ್ನ ತೊಗೊಳ್ಳಿ. ಬ್ರೆತ್ನ ತೊಗೊಂಡು ಏನು ಮಾಡಿ, ಆರಾಮ್ಸೆ
ನಾರ್ಮಲ್ ಒಂದು ಒಂದು ಕಂಫರ್ಟಬಲ್ ಪೊಸಿಷನ್ ಬನ್ನಿ. ಸೊ ನಿಮ್ಮ ಒಂದು ಬೇರೆ ಏನಾದರೂ ಡಿಸೈರ್ ಇದ್ದರೆ ಇದೇ ರೀತಿ ಅದನ್ನು ಅಪ್ಲೈ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಯಾವುದೂ ಇಲ್ಲ ಅಂತ ಹೇಳಿದರೆ ಜಸ್ಟ್ ನಾರ್ಮಲ್ ಆಗಿ ಈ ಒಂದು ಇಮ್ಯಾಜಿನಲ್ ಆ್ಯಕ್ಟ್ ವಿಜುವಲೈಸೇಷನ್ ಕಂಪ್ಲೀಟ್ ಆದಮೇಲೆ ಸೊ ನಿಮ್ಮ ವರ್ಕಿಗೆ ನೀವು ಹೋಗಿ. ಮತ್ತು ಅದು ಹೇಗೆ ಬರುತ್ತೆ, ಏನು ಮಾಡುತ್ತೆ, ಅದು ಹೆಂಗೆ ಸಾಧ್ಯ ಅನ್ನೋದನ್ನ ಯಾವುದನ್ನೇ ಡೌಟ್ಫುಲ್ ಇಟ್ಕೊಬೋದು, ಯಾವುದೇ ಕ್ವಶನ್ಸ್ ಇರ್ಬೋದು. ಜಸ್ಟ್ ನೀವು ಮಾಡಿದ್ದೀರಾ, ಓಕೆ, ನಿಮ್ಮ ಒಂದು ಸಬ್ಕಾನ್ಸ್ಗೆ ಅದನ್ನು ಹಾಕಿದ್ದೀರಾ, ಅದು ಬಂದೇ ಬರುತ್ತೆ. ಓಕೆ, ಈ ಥರ ನೀವು ವಿಜುವಲೈಸೇಷನ್ನ ಮಾಡಬೇಕು.